ನೀರನ್ನ ಹರಿಸದಂತೆ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಕನ್ನಡ ವೇದಿಕೆ ಮತ್ತು ರೈತರಿಂದ ಭಾರೀ ಪ್ರತಿಭಟನೆ ಆಗ್ತಾ ಇದೆ. ತಮಿಳುನಾಡಿಗೆ ನೀರನ್ನ ಹರಿಸದಂತೆ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಕನ್ನಡ ವೇದಿಕೆ ಮತ್ತು ರೈತರಿಂದ ಭಾರೀ ಪ್ರತಿಭಟನೆ ಆಗ್ತಾ ಇದೆ. ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇರುವುದನ್ನ ಖಂಡಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಕನ್ನಡ ವೇದಿಕೆ ಬಾಲಕೃಷ್ಣ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅಂತ ಅನ್ನದಾತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮೈಸೂರಿನಲ್ಲಿ ಕನ್ನಡ ವೇದಿಕೆ ಮತ್ತು ರೈತರಿಂದ ಭಾರೀ ಪ್ರತಿಭಟನೆ ಆಗ್ತಾ ಇದೆ. ಈಗಾಗಲೇ ತಮಿಳುನಾಡಿಗೆ ನೀರನ್ನು ಹರಿಸಲಾಗ್ತಾ ಇದೆ, ಅದಕ್ಕೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಕನ್ನಡ ವೇದಿಕೆ ಬಾಲಕೃಷ್ಣ ಸೇರಿದಂತೆ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕೆರೆ ಕಟ್ಟೆಗೆ ನೇರವಾಗಿ ನೀರು ಹೋಗ್ತಕ್ಕಂಥದ್ದು ನಾಲೆಗಳು. ನೀರಿಗೆ ಬಿಟ್ಟರೆಲ್ಲ ಕೆರೆ ಕಟ್ಟೆಗಳು ಬಿಡ್ತೀವಿ ಅಂತ ಎಷ್ಟು ಕೆರೆ ತುಂಬಿಸಿದ್ರೆ ಹೇಳ್ರಿ, ಎಷ್ಟು ಕೆರೆ ತುಂಬಿದ ಮೈಕ್ರೋಬೆಲ್ ಎಷ್ಟು ಕೆರೆ ತುಂಬಿಸಿದ್ರಿ? ಯಾರು ಮಾತಾಡಲಿ? ನೀವು ಮೊನ್ನೆ ಎಷ್ಟು ನೀರು ಸೇರಿ ಕಲ್ಪಿನಾಗೆ ಮತ್ತು ಬಲಗಡೆಗೆ ಈ ನೀರು ಹೋಯ್ತಾ ಅದಲ್ಲ, ಅದು ತಮಿಳುನಾಡು ಬಿಡಕ್ಕೆ ನೀರು ಬಿಟ್ಟೋದು. ಏನು ಬಿಟ್ಟಿದ್ರೆ ನೀರು ಗಾಳಿಗಳಿಗೆ? ಎಷ್ಟು ಕೆರೆ ತುಂಬಿಸಿದ್ರಿ? ಯಾವತ್ತ ಚೀಫ್ ಇಂಜಿನಿಯರ್ ಕೇಳಿ ನೀವು ಮಾಹಿತಿ ಅಧಿಕಾರಿ ತೆಗೆದು ಮಾಹಿತಿ ಇಸ್ಬೇಕು. ಏನು ನೀವು ಸಂಬಳ ತಗೊಳ್ಳೋದು? ನೀವು ಯಾಕೆ ಸಂಬಳ ತಗೊಳ್ಳೋದು? ನೀವು ಸಂಬಳ ತಗೊಳ್ಳೋದು ಏನಕ್ಕೆ? ಕೆಲಸ ಮಾಡೋಕ್ಕಲ್ವ? ಏನು ಕೆಲಸ ಮಾಡ್ತಾಯಿದ್ರಿ ನೀವು? ಪೆನ್ನು ಪೇಪರ್ ಪುಸ್ತಕ ಇಟ್ಕೊಂಡ್ರೆ ನನ್ನ ಬೈಲಿ ನೀವು ಮಾಹಿತಿ ಕೆರೆ ಎಷ್ಟು ಹೇಳ್ತೀರ? ನೀವು ಕೆಲಸ ಏನಿದೆ? ಏನು ಪ್ರಾಧಿಕಾರ ತೀರ್ಪೇನಿದೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿರುವಂಥ ಶಾಸಕರು ಮತ್ತು ಎಂ ಪಿಗಳು ಇವ್ರು ಯಾರೂ ಸಹ ಲಾಯಕ್ಕಿಲ್ಲ. ನಾಡು ನುಡಿ ಜಲದ ಬಗ್ಗೆ ಇವ್ರು ಯಾರಿಗೂ ಆಸಕ್ತಿ ಇಲ್ಲ. ಯಾವುದೋ ಒಂದು ಬಿಡದಿ ಟೌನ್ ಬಗ್ಗೆ ಹೋರಾಟ ಮಾಡ್ತಾರೆ, ಪರ ವಿರೋಧ. ಇವ್ರು ಯಾರು ಒಬ್ಬರು ಬೀದಿಗಿಳಿದು ಕಾವೇರಿ ಬಗ್ಗೆ ಹೋರಾಟ ಮಾಡಿದಾರ? ಈಗ ತಾನೇ ನೀರು ಬಂದಿದೆ ಅಂದ್ಬಿಟ್ಟು ಎಲ್ಲ ನೀರು ತಮಿಳ್ನಾಡು ಕಳಿಸ್ಬಿಟ್ರೆ ತಮಿಳ್ನಾಡು ಇದೇ ರೀತಿ ಅನ್ಯಾಯ ಕಟ್ಟಿದ್ದೀರಿ. ಅವ್ರು ನಮಗೆ ನೀರು ಬಿಡ್ತಾ ಇದ್ದಾರಾ? ಮೊದಲು ನಮಗೆ ಕೊಡಬೇಕು. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಇವರು ಫಸ್ಟು ನಮ್ಮವ್ರಿಗೆ ನೀರು ಕೊಡುವಂಥ ಕೆಲಸಗಳು ಮಾಡಬೇಕು. ಇವರು ಆ ಕೆಲಸಗಳು ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ತೋರಿಸ್ತಾರೆ. ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಸಚಿವರು ಹೇಳ್ತಾರೆ, ರಾಜ್ಯ ಸರ್ಕಾರ ಬಳಿ ಹೇಳ್ತಾರೆ. ರಾಜ್ಯ ಸರ್ಕಾರ ತಮಿಳ್ನಾಡು ಮುಖ್ಯಮಂತ್ರಿಗೆ ಟೈಅಪ್ ಆಗ್ಬಿಟ್ಟು ಅವ್ರು ಬೆಂಬಲ ಕೊಡ್ಕೊಂಡು ಆ ಮುಖ್ಯಮಂತ್ರಿ ಹೇಳ್ದಂಗೆ ಕೇಳ್ತಾರೆ. ಇವರು ಆ ಮುಖ್ಯಮಂತ್ರಿ ಸಂಧಾನ ಕರೀತೀವಿ ಅಂತ ಹೇಳ್ತಾರೆ. ಆದರೆ ಇವೆಲ್ಲವೂ ಸಹ ಇದು ಆಗೋ ಕೆಲಸ. ಕೂಡಲೇ ನೀವೇನು ನೀರು ಬಿಡ್ತಾ ಇದ್ರಿ ನೀರು ನಿಲ್ಲಿಸುವಂಥ ಕೆಲಸ ಆಗಬೇಕು. ಈಗಾಗಲೇ ಸಾಕಷ್ಟು ನೀರು ಹೋಗಿದೆ. ನಮ್ಮಲ್ಲಿ ದನ ಕರು ಎಲ್ಲಿಗೂ ನೀರಿಲ್ಲ. ಇವತ್ತು ಬಂದ್ ಮಾಡಬೇಕಾಗಿರುವಂಥ ಕೆಲಸನ ತಡೆಗಟ್ಟಿದ್ರಿ. ನೀವು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸಗಳು ಮಾಡಿದ್ರಿ. ಇವತ್ತು ನಾವೆಲ್ಲ 2-3 ಮೂರ್ತಿ ಎಲ್ಲ ಕಡೆ ಹೇಳ್ಕೊಂಡು ಬಂದ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದು. ಅದನ್ನ ಪೊಲೀಸ್ನವ್ರು ಬಿಟ್ಟು ನೀವು ನಮ್ಮನ್ನ ಹತ್ತಿಕ್ಕುವಂಥ ಕೆಲಸ ಮಾಡಿದ್ರಿ. ಆದರೆ ನಮ್ಮ ಹೋರಾಟ ನಿಲ್ಲಲ್ಲ. ಇವತ್ತು ಏನು ಪ್ರಾಧಿಕಾರ ತೀರ್ಪೇನಿದೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ.